ಬದಲಾಗಿದೆ ಈ ನೈಸರ್ಗಿಕ ವಾತಾವರಣ. ಮೊದಲು ಈ ಊರಿನಲ್ಲಿ ಬಸ್ಸಿನ ವಾತಾವರಣವಿರಲಿಲ್ಲ, ರೋಡಿನ ಸೌಕರ್ಯ ಕೂಡ ಇರಲಿಲ್ಲ. ನಾನು ಕಾಲೇಜ್ ಕಲಿಯಲು ಹೋಗಿ 4 ವರ್ಷವಾಯಿತು. ಇದಕ್ಕೆ ತಾನೇ ಊರಿಗೆ ಬಂದಿದ್ದೇನೆ. ಇಲ್ಲಿ ಯಾರ ಪರಿಚಯ ಕೂಡ ಇಲ್ಲ. ಕೆರೆ ದಂಡೆಯ ಹವಾಮಾನ ಸುತ್ತಾಡಿಕೊಂಡು ಹೋಗಲು ಬಂದಿದೆ. ಎಷ್ಟೊಂದು ಸುಂದರವಾಗಿದೆ ಈ ವಾತಾವರಣ. ಯಾರು ನಿಮ್ಮ ತವರು ಒಂಟಿಯಾಗಿ ಚಲಿಸಿದಿಲ್ಲ, ನಿಮಗೆ ಬೇಜಾರಾಗುದಿಲ್ವೇ? ಬೇಕಾದರೆ ಜೊತೆಯಾಗಿ ನಾನು ಪರಿಚಯ ಇಲ್ಲದ ಹೆಂಗಸರನ್ನು ಮಾತಾಡಿಸೋದು ಅಪರಿಚಿತರಿಗೆ ತರವಲ್ಲ. ಪರಿಚಯವಿಲ್ಲ, ಪರಿಚಯ ಇಲ್ಲದ ಪರ ಹೆಣ್ಣುಗಳನ್ನು ಪರಿಚಯಿಸಿ ಕಾಮಿಸಿ ಪ್ರೇಮಿಸಿ ಕೈ ಬಿಡುವಕ್ಕಾಗಿ ಸೃಷ್ಟಿ ಮಾಡಿದರೆ ಆ ಸೃಷ್ಟಿಕರ್ತನಾದ ನಿನ್ನ ಕೂಡ ಕಾಮಿಸಬೇಕೆಂದು ಹಾಕಿ ಹೋಗ್ತಿರಿದೆ. ನಾನು ನನ್ನ ಕಾಮಾಗಿ ನೀನು ಹಿಂಗಿಸಿ ಬಾ ನನ್ನ ಮಂಚದ ಪ್ರೇಯಸಿಯಾಗಿ. ಸಾಕು, ಬಾಯಿ ಮುಚ್ಚು. ಕಂಡ ಕಂಡ ಹೆಣ್ಣನ್ನು ಕಾಮ ಕ್ರೀಡೆಗೆ ಕರೆದಿದೆ. ಆದ್ರೆ ವೀರರಾಣಿ ಕಿತ್ತೂರಿನ ಚೆನ್ನಮ್ಮನಂತೆ ಗಂಡು ಕಚ್ಚೆ ಹಾಕಿ ನಿಮ್ಮಂತರ ಜೊತೆ ಹೋರಾಡಬೇಕಾಗುತ್ತದೆ. ಹೋರಾಡಬೇಕಾದ್ರೆ ನೀನೇನು ಬ್ರಿಟಿಷರ ದೊರೆನಲ್ಲ, ನೀನೊಂದು ಹೆಣ್ಣನ್ನು ಕಾಣದ ಶಾನವ. ಆದರೂ ನೀನು ಬರುಜಾಡೆ. दिल दिया था दिलदार समझ कर, दिल दिया था दिलदार समझ कर, मगर तूने मेरे प्यार जला दिया इकरार समझ कर. ले ಸಕ್ಕಿನ ಹೆಣ್ಣೆ, ಹೆಚ್ಚಿಗೆ ಉಚ್ಚರಿಸಿದ್ರೆ ಬೆಚ್ಚಬೇಕಾಗುತ್ತೆ ನೀನು ಹುಟ್ಟ ಬಟ್ಟೆ. ಅದು ನನ್ನ ಕೈಯಾರೆ ಒಪ್ಪಿದರಂತೂ ನಿನ್ನನ್ನು ತೂಗ ಮಂಚದ ಮೇಲೆ ಉಯ್ಯಲೆ ಆಡಿಸಿವೆ. ಅಪ್ಪದೆತ್ತರೆ ನಿನ್ನನ್ನು ಹೊತ್ತೊಯ್ದು ನನ್ನ ಆಸೆ ಈಡೇರಿಸಿ ತಿಪ್ಪೆಗೆ ಸೆದು ಬಿಡುವೆ. ಏ ಮೂರ್ಖ, ತಿಪ್ಪೆಗೆ ಸೆಲು ನಾನೇನು ಹಾದಕ್ಕೆ ಹುಟ್ಟಿದ ಹೆಣ್ಣಲ್ಲ. ಭರತ ನಾರದ ಭೂಮಿಯಲ್ಲಿ ಭರತ ನಾರಿಯ ಗರ್ಭದಿಂದ ಜನಿಸಿ ಬಂದ ಹೆಣ್ಣು ಮಗಳು ನಾನು. ನಮ್ಮಂತರನ್ನು ಕಾಪಾಡು ಆ ದೇವರು ಸದಾ ಸಿದ್ಧನಾಗಿರುತ್ತಾನೆ. ದೇವರು ಎಲ್ಲಿದ್ದಾನೆ ಆ ನಿನ್ನ ದೇವರು? ದೇವನಿಂದ ದೇದೀಪಾದ ದ್ವಾಪಾರ ಯುಗ. ಇದು ಕಾಮಕ ಪ್ರೇಮಿಗಳೇ ಕೂಡ್ರೆ ಕಲಿಯುಗ. ಅದಕ್ಕೆ ಆ ದೇವರು ನಿನ್ನಂತ ಬಣ್ಣದ ಹೆಣ್ಣನ್ನು ನೋಡಬಾರದೆಂದು ಕಲ್ಲಾಗಿ ಕುಳಿತಿದ್ದಾನೆ ಗುಡಿಯಲ್ಲಿ. ಕಲ್ಲಾಗಿ ಕುಳಿತರು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸ್ಥೀಲ ವಸ್ತ್ರವಾದಾಗ ಶ್ರೀಕೃಷ್ಣ ಮಾತ್ರ ಬಂದು ಕಾಪಾಡಲಿಲ್ಲವೇ? ಓಹೋ, ಆ ಗೊಲ್ಲ ಅವನ ದೇವರ? ಅವನ್ಯಾವ ದೇವರು? ಅವನ ದೇವರಾಗಿದ್ದರೆ 16,000 ಗೋಪಿಕಾ ಸ್ತ್ರೀಯರ ಸಂಗಡ ಕಾಮಕ್ರೀಡೆ ಆಡುತ್ತಿರಲಿಲ್ಲ. ಹಾಲು ಬೆಣ್ಣೆ ಬಸರು ಕಳವು ಮಾಡುತ್ತಿರಲಿಲ್ಲ. ನೋಡು, ಸೋಮನೆ ಕಾಲ ಹಾಳ ಮಾಡಬೇಡ. ನನ್ನನ್ನು ಮನಸಾರೆ ಮೆಚ್ಚಿದೆ ಎಂದು ನಿನ್ನ ಮನದಿನೇ ನೋಡಗೂಡಿ ನರಸಿಸುವ. ಬರಿಯೋ ಅಥವಾ ಇಲ್ಲವೋ, ಬರದಿದ್ದರೆ ನಿನ್ನನ್ನು ಹೊತ್ತೊಯ್ದು ನನ್ನ ಆಸೆ ಈಡೇರಿಸಿ ತಿಪ್ಪಿಗೆ ಸೆದು ಬಿಡುವೆ. ಏ ನರರಾಕ್ಷಸ, ದೂರ ಸರಿದು ನಿಂತು ಮಾತಾಡು. ತಂಗಿಯಾದ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಾರಲು ನಾಚಿಕೆ ಆಗುದಿಲ್ಲವೇ ನಿನ್ನ ಹೇಸಿ ಜನ್ಮಕ್ಕೆ? ಲೇ ಸಕ್ಕಿನ ಹೆಣ್ಣೆ, ನಿನ್ನಂತ ಬಣ್ಣದ ಹೆಣ್ಣನ್ನು ತಂಗಿಯನ್ನಂತ ಹೋದರೆ ನಾಳೆ ಜಗತ್ತೇ ಶೂನ್ಯ ಆಗಿಬಿಡುತ್ತದೆ. ನೀನೇನು ನನ್ನ ಕಪಾಳಕ್ಕೆ ಹೊಡೆದಾಗಲೇ ನನ್ನ ಕಾಮಾಗ್ನಿ ಪುಡಿದೆದ್ದಿದೆ. ಆ ಸೃಷ್ಟಿಕರ್ತನಾದ ಬ್ರಹ್ಮನೇ ಬಂದರು ನಾನು ನಿನ್ನ ಸುಖ ಉಣ್ಣದೆ ಬಿಡಲಾರೆ. ಹೇಗಿದೆ ಈ ನಾಗರಾಜನ ಬಲಿಯಿಂದ ಬೇಟೆಯ ಬಣ್ಣ? ಮಲಗಿದ ಸರ್ಪಕ್ಕೆ ಕೆಣಕಿದಂತಾಯ್ತು ನಿನ್ನ ಬಾಳು. ಭಿಕಾರಿ ನನ್ನ ಮಗನೇ, ನೀನೇನೋ ಮನುಷ್ಯನೋ ಅಥವಾ
ನರ ಪಿಸಾಚಿಯು ಒಂಟಿಯಾಗಿ ಸಿಕ್ಕ ಅಬಲೆಯ ಮೇಲೆ ಬಲಾತ್ಕಾರ ಮಾಡಲು ನಾಚಿಕೆ ಬರುವುದಿಲ್ಲವೇ ನಿನಗೆ? ನಾಚಿಕೆ? ಯಾರಿಗೋ? ನನಗೋ ಅಥವಾ ನಿನಗೋ? ಯಾರು ನೀನು? ನೋಡು, ನಿನಗೆ ಪ್ರಾಣದ ಆಸೆ ಇದ್ದರೆ ನನ್ನ ಕೈಗೆ ಸಿಕ್ಕ ಹೆಣ್ಣನ್ನು ಬಿಟ್ಟು ಹೊರಟು ಹೋಗು. ಇಲ್ಲದಿದ್ದರೆ ನಿನ್ನನ್ನು ಯಮಸದಕ್ಕೆ ಕಳಿಸಬೇಕಾಗುತ್ತದೆ. ಯಮಸದನಕ್ಕೆ ಅಟ್ಟಲು ನೀನೇನು ಮುಕ್ಕಣ್ಣನೇನಲ್ಲ. ಪ್ರಾಣ ಹೋದರೂ ಚಿಂತೆ ಇಲ್ಲ. ನಿನ್ನಂತ ಕಾಮುಕನ ಕೈಯಲ್ಲಿ ಸಿಕ್ಕು ಒದ್ದಾಡುತ್ತಿರುವ ಅಬಲೆಯ ಮಾನ ರಕ್ಷಣೆ ಮಾಡದೆ ಹೋದರೆ ಅದು ಗಂಡು ಜಾತಿಗೆ ಅವಮಾನ. ಲೇ ಸಕ್ಕಿನ ಮಗನೇ, ಈಗ ನೀನು ನನಗೆ ಒದ್ದಿರುವಿರ. ಸಮಯ ಸಿಕ್ಕಾಗ ಕಾದು ಕುಳಿತ ಸರ್ಪದಂತೆ ಕಾದು ಕಚ್ಚುತ್ತೇನೆ. ಹೋಗಲೇ ಹೋಗು. ಹೋಗಲೇ ಹೋಗು. ಹಾವಿನ ಹೆಡೆಯನ್ನು ಜಜ್ಜಿ ಅರಗಾಯ ಮಾಡಿದಂತೆ ನಿಮ್ಮಂತ ಪುಣ್ಯಗಳನ್ನು ಒದೆಯುವುದೇ ನನ್ನ ಕೆಲಸ. ನೋಡಿ, ಸರಿಯಾದ ಸಮಯಕ್ಕೆ ದೇವರು ಬಂದ ಹಾಗೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರೆ ಈ ನಿಮ್ಮ ಉಪಕಾರವನ್ನು ಈ ಭಾಗ್ಯಶ್ರೀ ಕೊನೆ ತನಕ ಮರೆಯೋದಿಲ್ಲ. ನೋಡಿ ಸಿಸ್ಟರ್, ನಾನೊಬ್ಬ ಬಡ ವಿದ್ಯಾರ್ಥಿ, ಸೋಮಶೇಖರನ ಗೆಳೆಯ. ಅವನನ್ನು ಮಾತನಾಡಿಸಿಕೊಂಡು ಬರೋಣ ಅಂತ ಹೊರಟಿದ್ದೆ. ತಾವು ತಪ್ಪು ತಿಳಿದುಕೊಳ್ಳಬೇಡಿ. ತಮ್ಮಂತ ಯುವತಿಯರು ಈ ರೀತಿಯಾಗಿ ಒಂಟಿಯಾಗಿ ತಿರುವುದು ತಪ್ಪು. ಹೋಗಲಿ. ತಮ್ಮ ಹೆಸರು? ನನ್ನ ಹೆಸರು ಭಾಗ್ಯಶ್ರೀ ಅಂತ. ತಮ್ಮ ಹೆಸರು? ಕೃಷ್ಣ ಅಂತ. ತಂಗಿ ದ್ರೌಪದಿಯ ಕಷ್ಟ ಕೇಳಿ ಅಣ್ಣ ಶ್ರೀಕೃಷ್ಣ ಬಂದಂಗೆ ಆಯ್ತು. ಅಣ್ಣ, ನಾನು ಸೋಮಗೋಸ್ಕರ ದಾರಿ ಕಾಯ್ತಾ ಇದ್ದೆ. ಅವ್ರು ಬಂದ್ರೆ ಸ್ವಲ್ಪ ಆದಷ್ಟು ಬೇಗ ಕಳಿಸ್ಕೊಡೋಣ. ಆಯ್ತಮ್ಮ, ನಾನೇನು ಬರುತ್ತೇನೆ. ನಮಸ್ಕಾರ. ಎಂತ ನೀಚರು ತುಂಬಿಕೊಂಡಿದ್ದಾರೆ ಈ ಜಗತ್ತಿನಲ್ಲಿ. ಕೆಟ್ಟವರು ಇದ್ದಾರೆ ಎಂದು ಅನ್ನುಕೊಂಡವರಲ್ಲೇ ಒಳ್ಳೆಯವರು ಬಂದ್ರು. ಒಂದು ವೇಳೆ ಈ ಕೃಷ್ಣ ಬರೆದಿದ್ರೆ ನನ್ನ ಮಾನ ಪ್ರಾಣವನ್ನು ಎರಡೂ ಕಳೆದುಕೊಳ್ಳಬೇಕಾಗಿತ್ತು ಅಲ್ಲ. ಸರಿಯಾದ ಸಮಯಕ್ಕೆ ಬರ್ತೀನಂತ ಹೇಳಿದ ಈ ಸೋಮು ಇನ್ನೂ ಯಾಕೆ ಬರ್ಲಿಲ್ಲ? ನಾನೇ ಇಲ್ಲಿಂದ ಹೊರಟೋಗ್ಲೆ. ಛೇ, ಅವ್ರು ಬರ್ತೀನಿ ಅಂದಿದ್ದಾರೆ. ನಾನು ಇಲ್ಲಿಂದ ಹೋದ್ರೆ ಮಾತು ತಪ್ಪಿದಂತಾಗುತ್ತೆ. ಅವ್ರು ಬರತನ ಇಲ್ಲಿ ನಿಂತು ದಾರಿ ಕಾಯ್ಬೇಕು. ಯಾರು? ನಾನು ಭಾಗ್ಯಶ್ರೀ ದೇವರೇ. ಸೋಮ ತಡವಾಗಿ ಬಂದದ್ದಕ್ಕೆ ಕೋಪಿಸಿಕೊಂಡಂತೀವಲ್ಲ. ಹೋಗಲಿ, ಏನಾಯ್ತು ನಿಮ್ಮ ರಿಸಲ್ಟ್? ಪಿ.ಯು.ಸಿ ಫಸ್ಟ್ ಕ್ಲಾಸ್ ಆಗಿ ರ್ಯಾಂಕ್ ಬಂದಿದ್ದೇನೆ. ಅದೇ ವಿಷಯ ನಿಮಗೆ ಹೇಳಿ ಸ್ವೀಟ್ ಕೊಡ್ಬೇಕಂತ ಬಂದಿದ್ದೆ. ಹುಡುಕೋ ಬಳಿ ಕಾಲಿಗೆ ಸಿಕ್ಕಂತಾಯ್ತು. ನೋಡಿ ಭಾಗ್ಯಶ್ರೀ ದೇವರೇ, ಆ ತಾಯಿ ಸರಸ್ವತಿಯ ವರದಸ್ತ ತಮ್ಮ ಮೇಲಿದೆ. ಅಂದೆಲ್ಲ ರ್ಯಾಂಕ್ ಬಂದಿದ್ದೀರಿ ಅಲ್ಲವೇ? ನೋಡಿ, ದಯವಿಟ್ಟು ಆ ದೇವಿ ಅನ್ನೋ ಪದವನ್ನು ಬಿಟ್ಟು ಭಾಗ್ಯ ಅಂತ ಕರೆದ್ರೆ ಸಾಕು. ನೋಡಿ ಮಿಸ್ ಭಾಗ್ಯ. ಭಾಗ್ಯಶ್ರೀ, ಅದು ವಸಂತ ಮಾಸದ ಕೋಗಿಲೆಯ ಕುಹರವನ್ನು ಕೇಳಿದೆಯಾ? ವಸಂತ ಮಾಸದ ಋತುರಾಜನ ಸವಿನೆನಪಿಗಾಗಿ ಆ ಮಾವಿನ ಮರದಲ್ಲಿ ಕುಳಿತು ಹೀಗೆ ಕುಳಿತಿದೆ ಆ ಕೋಗಿಲೆ. ಕರೆಕ್ಟ್, ನೀವು ಹೇಳೋ ಮಾತು ಸತ್ಯವಿದೆ. ಅಲ್ಲಿ ನೋಡಿ, ನೀರಿನ ದಂಡೆ ಮೇಲೆ ಕಮಲದ ಹೂವು ಹೇಗೆ ಬಾಗಿ ಹೇಳುತ್ತಿದೆ. ಮಕರಂದ ಹಿರಲು ಭೃಂಗವನ್ನು ಕೈ ಮಾಡಿ ಕರೆದಂತೆ ಭಾಸವಾಗಿತ್ತು. ಬೀಸುವ ತಂಗಾಳಿಗೆ ತಲೆ ಎತ್ತಿ ನಿಂತ ಕಮಲಗಳು ಬಾಗಿ ಬಾಗಿ ಹೇಳುತ್ತಿವೆ. ನೋಡಿ, ಅಲ್ಲಿ ಪಕ್ಷಿಗಳು ಒಂದಕ್ಕೊಂದು ಚುಂಬಿಸಿ ಹೇಗೆ ಮುದ್ದಾಡುತ್ತಾ ಇದೆ. ತೇಲುತ್ತಾ ಮುಳುಗುತ್ತಾ ಹೇಗೆ ಆಟ ಆಡ್ತಾ ಇದೆ ನೋಡಿ. ನಿಜ, ಪಕ್ಷಿಗಳು ಕೂಡ ಜೀವನ ದುಃಖ ಬರುವ ಕಷ್ಟಗಳನ್ನು ಎದುರಿಸುತ್ತಾ ತೇಲುತ್ತಾ ಮುಳುಗುತ್ತಾ ಸಂಸಾರವೆಂಬ ದೋಣಿಯೊಂದಿಗೆ ಪ್ರೇಮಿಗಳಾಗಿ ಬಾಳುವುದನ್ನು ಹೇಳಿಕೊಡುತ್ತೇವೆ ಭಾಗ್ಯ. ನಾನು ಕೂಡ ನಿಮ್ಮ ಜೊತೆ ಪ್ರೀತಿಸಿ ಮದುವೆಯಾಗಿ ಜೀವನ ಪೂರ್ತಿ ನಿಮ್ ಜೊತೆನೆ ಕಳೆಯಬೇಕಂತ ಆಸೆ ತೊಟ್ಟಿದ್ದೇನೆ. ಇದಕ್ಕೆ ನೀವೇನಂತೀರಾ? ನೋಡು ಭಾಗ್ಯ, ನಾನು ನಿರ್ದೋಗಿ. ನನಗೊಂದು ನೌಕರಿ ಸಿಗಲಿ, ಆಗ ಮದುವೆ ಆಗುತ್ತೇನೆ. ಮನೆಯಲ್ಲಿ ವಯಸ್ಸಿಗೆ ಬಂದ ತಂಗಿ ಇದ್ದಾಳೆ. ದೇವರಂತ ಹಿರಿಯಣ್ಣದ್ದಾನೆ, ಅವರ ಮದುವೆ ಆಗಲಿ. ನಾಳೆ ವರನನ್ನು ಕರೆದುಕೊಂಡು ಬರೋದಾಗಿ ನಿಮ್ಮ ತಂದೆಯವರು ತಿಳಿಸಿದ್ದಾರೆ. ನೀನು ಕೂಡ ಅವರೊಂದಿಗೆ ನಮ್ಮ ಮನೆಗೆ ಬರಬೇಕು ಭಾಗ್ಯ. ಆಯ್ತು ಸೋಮು, ನೀವು ಹೇಳಿದಂತೆ ಆಗ್ಲಿ. ನಿಮ್ಗೆ ನೌಕರಿ ಸಿಕ್ಕ ನಂತರ ನನ್ನನ್ನು ಮದುವೆ ಆಗೋರಂತೆ. ಆಗಲಿ. ಇದೇ ನಮ್ಮ ಮೊದಲ ಭೇಟಿಗಾಗಿ ನಾವು ಇಬ್ರು ಕೂಡಿ ಒಂದು ಪ್ರೇಮಗೀತೆ ಹಾಡೋಣ. ಆಮೇಲೆ ಮದುವೆ ಆಗೋ ತನಕ ದೂರನೇ ಇರೋಣ. ಆಯ್ತು ಭಾಗ್ಯ, ನಿನ್ನ ಚಿಂತೆ ಆಗಲ್ಲ. ನಾನೇಕೆ ಬೇಡ ಮನೆ. ಬಿಡಲಾರೆ
ಯುಗಗಳು ಕಳೆದು ಉರುಳಿದರು ಯುಗಗಳು ಕಳೆದು ಉರುಳಿದರು ನೀನು ನನ್ನ ಜೀವನ ಜ್ಯೋತಿ ಸಂಗಾತಿ ನೀನೆ ನನ್ನ ಜೀವನ ಜ್ಯೋತಿ ಪ್ರೀತಿಗಾಗಿ ಪ್ರಾಣ ಹೋಗಲಿ ಹೆಸರು ಹೊರಡಿಸಲಿಲ್ಲ ಕಣ್ಣೀರು ಬತ್ತಿತು ಬೇಗನೆ ಉಳಿಬಿಡುತ್ತಿದ್ದ ನಾನಿಲ್ಲಿ ಮರೆಯಾಗ ಯುಗಗಳು
ಛೇ, ಕೈ ತೆಗೆದು ನಿಂಡ್ರು. ಕೈ ನಡೆದ್ರೆ ಫೋಟೋ ಕಾಪಿ ಚೆನ್ನಾಗಿ ಬರಲ್ಲ. ಏ ಮಂಕೆ, ನಾನು ಯಾರಂದು ತಿರುಗಿ ನೋಡು. ಇವನೇನು ಮನುಷ್ಯನೋ ಅಥವಾ ಪಿಶಾಚಿನೋ? ಸರ್, ನೀವು ಒಂಥರ ದೊಡ್ಡ ಮನುಷ್ಯನಿಗೆ ಕಾಣ್ತಿರಲ್ಲ ಸರ್. ದೊಡ್ಡವರ ಮಾತು ಚಿಕ್ಕವರು ಮೀರಬಾರದಲ್ಲವೇ? ಹೌದು ಹೌದು ಸರ್, ತಮಗೇನಾಗಬೇಕಿದೆ ಹೇಳಿ. ನೋಡು, ಇದೀಗ ತೆಗೆದಿಲ್ಲ ಆ ಪ್ರೇಮಿಗಳ ಫೋಟೋ. ಆ ಫೋಟೋ ಬೇಕು, ಅದರ ಹಣ ನಾನು ಕೊಡ್ತೇನೆ. ಕೊಡುವೆಯಾ? ಆಯ್ತು, ಕೊಡ್ತೀನಿ. ತಮ್ಮ ಹೆಸರು? ನಾಗರಾಜ್ ಅಂತ, ಈ ಊರಿನ ಪ್ರತಿಷ್ಠಿತ ವ್ಯಕ್ತಿ. ಕಾಣಿಸ್ತಾರಲ್ಲೇ ನಿನಗೊಂದಿನ ಸುಡುಗಾಡದ ದಾರಿ. ತಿರುಗಿ ನೀವು ಊರಿಗೆ ಬರಬಾರ್ದ ಮಗನೇ, ಹಾಗೆ ಮಾಡ್ತೀನಿ. ಆಯ್ತು ಸರ್, ಕೊಡುತ್ತೇನೆ. ಹಾ, ತೆಗೆದುಕೊಂಡು ಒಂದು ವೇಳೆ ತಪ್ಪಿಸಿದ್ರೆ 1ಕ್ಕೆ 10 ಪಟ್ಟು ವಾದೂಶಿಲಿ ಮಾಡ್ತೀನಿ. ನೀವು ಓದಿಬೇಕಂದ್ರೆ ಕತ್ತಿ ಕೊಲ್ದವನೇ ಆಗಿರ್ಬೇಕ್ರಿ. ಇಲ್ಲ ಸರ್, ತಪ್ಸಲ್ಲ. ನೀನು ಫಸ್ಟ್ ಯಾಕೆ ನಡಿ, ನಾನು ಇಷ್ಟೆಲ್ಲ ಬರುತ್ತೇನೆ. ನಿನಗೆ ಹಿಡಿಯಕತ್ತ ಬೆನ್ನ ಹತ್ತಿನ ಅಂದ್ರೆ ಸುಮ್ಮನೆ ಬಿಡ್ತೇನಲ್ಲೇ ಬಕ್ರ ನನ್ನ ಮಗನೇ. ಆಯ್ತು ಸರ್, ಹೋಗಿ ಬರುತ್ತೇನೆ. ಸೋಮು, ನಾ ಬಯಸಿದ ಹಕ್ಕಿಯ ಜೊತೆ ಚಕ್ಕಂಡು ಮಾಡ್ತಿರಲ್ಲ, ಆಡು. ಎಂದಾದ್ರೊಂದಿನ ಹಕ್ಕಿ ನನ್ನ ಬಳಿಯಲ್ಲಿ ಸಿಲುಕಿಕೊಳ್ಳಲೇಬೇಕು. ಆಗ ಆ ಹಕ್ಕಿಯ ಪಕ್ಕ ಮುರಿದು ನನ್ನ ಕೈಗೊಂಬೆ ತರ ಕುಡಿಸುತ್ತೇನೆ. ಪ್ರಥಮ ಚುಂಬನದಿಂದ ಹಕ್ಕಿ ಚುಂಬಿಸಬಾರದೆಂದು ತನ್ನ ಕೊಕ್ಕಿನಿಂದ ನನ್ನ ಕಪಾಳಕ್ಕೆ ಕೊಕ್ಕಿದೆ. ಅದರ ಸೇಡಿಗಾಗಿ ಹೆಡೆ ಹೆಚ್ಚಿದ ಸರ್ಪ ನಿನ್ನನ್ನೇ ಕಾಯುತ್ತಿದೆ. ಅದಕ್ಕಾಗಿ ನೀನು ಆ ಸೋಮಿನ ಜೊತೆ ಚಕ್ಕಂಡು ಆಡಿತಿರೋ ಫೋಟೋ ಹಣ ಕೊಟ್ಟು ತೆಗೆದುಕೊಳ್ಳುವುದು. ಮುಂದೆ ನೋಡು ಈ ರೊಚ್ಚಿಗಂತ ನಾಗರಾಜನ ಆಟ. ಅದೇ ಸೋಮಶೇಖರ್ ತಂಗಿ ಸುವರ್ಣ ಸೋಮಿನ ಸುಳ್ಳೆತ ನಡೆಸುತ್ತಾ ದೇವಸ್ಥಾನ ಬರ್ತೀವಳು. ಬರ್ರಿ, ಈ ಭೇಟಿ ಆದರೂ ನನ್ನ ಬಲಿಯಿಂದ ತಪ್ಪಿಸಿಕೊಳ್ಳಂತೆ ಬಲೆ ಬೀಸಲೇಬೇಕು.